ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ, ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ವೈಫು. ಸೊ ಇವಾಗ ಟರ್ಮಿನಲ್ 2 ಇದ್ದೀವಿ. ಈಗ ತಾನೇ ಚೆಕ್-ಇನ್ ಆಯಿತು, ಇಮಿಗ್ರೇಷನ್ ಆಯಿತು, ಬ್ಯಾಗ್ ಎಲ್ಲ ಚೆಕಿಂಗ್ ಎಲ್ಲ ಆಯಿತು. ಸೊ ಈಗ ಡೈರೆಕ್ಟ್ ಲಾಂಜ್ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲೇನಾದರೂ ಎಂಟ್ರಿ ಇದ್ದರೆ ಒಳಗಡೆ ಲಾಂಜ್ ಎಲ್ಲ ಆ್ಯಕ್ಸಸ್ ತೋರಿಸ್ತೀನಿ. ನೋಡಿ, ಟರ್ಮಿನಲ್ 2 ಏನು ಸಕ್ಕತ್ತಾಗಿದೆ ಅಂದರೆ, ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಟರ್ಮಿನಲ್ 2. ತುಂಬ ಸಕ್ಕತ್ತಾಗಿದೆ. ಏನು ಲೈಕ್ ಡೆಕೋರೇಷನ್ಸ್ ಆಗಲಿ, ಗ್ರೀನರಿ ಥರ ಆಗಲಿ, ಲೈಟಿಂಗ್ಸ್ ಆಗಲಿ ಸಕ್ಕತ್ತಾಗಿದೆ. ನಿಜವಾಗ್ಲೂ ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಇವಾಗ ಇಮಿಗ್ರೇಷನ್ ಎಲ್ಲ ಆಯಿತು, ಲಾಂಜ್ ಹತ್ರ ಹೋಗಿ ನೋಡಿಕೊಂಡು ಮತ್ತೆ ಅಗೇನ್ ಗೇಟ್ ಹತ್ರ ಬರಬೇಕು. ಸೊ ಫ್ಲೈಟ್ ಎಂಟ್ರಿ ಆಗಬೇಕಾದ್ರೆ. ಸೊ ಬನ್ನಿ ಹೋಗೋಣ, ಲಾಂಜ್ ಹತ್ರ ಹೋಗೋಣ ಬನ್ನಿ. ಹಂಗೆ ನೋಡಿ ಗೈಸ್, ಒಳಗಡೆ ಏನು ಸಕ್ಕತ್ತಾಗಿದೆ ನಿಜವಾಗ್ಲೂ. ಇವಾಗ ಕ್ರಿಸ್ಮಸ್ ಬಂತಲ್ಲ, ಸೊ ಫುಲ್ ಡೆಕೋರೇಷನ್ಸ್ ಎಲ್ಲ ಕ್ರಿಸ್ಮಸ್ ಡೆಕೋರೇಷನ್ಸು ನೋಡಿ. ಸೊ ಆಲ್ರೆಡಿ ನಮ್ಮ ಮೇಡಮ್ ಅವ್ರ ಫೋಟೋಗೋಸ್ಕರ ನಿಂತ್ಕೊಂಡ್ಬಿಟ್ಟವ್ರೆ. ಫೋಟೋ ತೆಗೆಯೋಣ ಗೈಸ್. ನೋಡಿ ಗೈಸ್, ಇದೆ ಲಾಂಜ್ ಆಕ್ಸೆಸ್ ಸಿಕ್ಕಿದೆ. ICC ಕೊರಲ್ ಕಾರ್ಡ್ ಇತ್ತು. ಸೊ ಇಂಟರ್ನ್ಯಾಷನಲ್ ಲಾಂಜಲ್ಲಿ ಅವೈಲಬಿಲಿಟಿ ಇದೆ. ಸೊ ಲಾಂಜ್ ಆ್ಯಕ್ಸೆಸ್ ಏನಂದರೆ, ಲೈಕ್ ಕ್ರೆಡಿಟ್ ಕಾರ್ಡಲ್ಲಿ ನಿಮ್ಗೊಂದು ₹2 ಕಟ್ಟಾಗುತ್ತೆ ಮತ್ತು ರೀಫಂಡ್ ಆಗುತ್ತೆ. ಸೊ ಇಲ್ಲಿ ಬಂದು ನೀವು ಅನ್ಲಿಮಿಟೆಡ್ ಏನು ಬೇಕಾದ ತಿನ್ಬೋದು, ಎಂಜಾಯ್ ಮಾಡ್ಬೋದು, ಸಗದಾಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ ಇಂಟರ್ನ್ಯಾಷನಲ್ ಲಾಂಜ್. ನೋಡಿ, ಕ್ರೆಡಿಟ್ ಕಾರ್ಡ್ಸ್ ಇತ್ತು ಅಂದರೆ ಇದೊಂದು ಬೆನಿಫಿಟ್ಸ್ ಇದೆ. ಏನು ಬೇಕಾದರೂ ತಿನ್ಬೋದು, ಲೈವ್ ಕೌಂಟ್ರ್ ಇರುತ್ತೆ ಎಲ್ಲ. ಬನ್ನಿ ತಿನ್ನೋಣ ಇವಾಗ ಫಸ್ಟು. ನೋಡಿ ಲಾಂಜಲ್ಲಿ ಏನೇನು ಸಿಗುತ್ತೆ ಅಂತ: ಬಿರಿಯಾನಿ, ಕುಲ್ಚಾ, ಪರಾಟ, ಇಡ್ಲಿ, ವಡ, ಮತ್ತು ನೋಡಿ ಇಷ್ಟೆಲ್ಲ ವೆರೈಟೀಸ್ ಎಲ್ಲ ಇದ್ದಾವೆ. ಮತ್ತು ಫ್ರೂಟ್ಸ್ ಎಲ್ಲ ಇದೆ. ಸೊ ಅನ್ಲಿಮಿಟೆಡ್ ಎಷ್ಟಾದರೂ ತಿನ್ಬೋದು. ಸೊ ಅದಕ್ಕೆ ಬಡ್ಸ್ಕೊತಾ ಇದ್ದೀನಿ ಗೈಸ್. ಈಗ ಫ್ಲೈಟ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗೆಲ್ಲ ಚೆಕ್ಕಿಂಗ್ ಎಲ್ಲ ಆಯಿತು, ತಿಂದಿದ್ದಾಯಿತು. ಈಗ ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಮೇಡಮ್ ಅವರೆಲ್ಲ ಸೆಟ್ರೇಟ್ ಮಾಡ್ಕೊತಾ ಇದ್ದಾರೆ. ನೀವು ನೋಡಿ. ಸೊ ಇಲ್ಲಿಂದ ಪ್ಯಾಸೆಂಜರ್ ಎಂಟ್ರಿ. ಸೊ ದಿಸ್ ಇಸ್ ಅನ್ ಇಂಟರ್ನ್ಯಾಷನಲ್ ಫ್ಲೈಟ್ ಟು ದುಬೈ. ಬನ್ನಿ ಹೋಣ, ಬರಮ್ಮ ಬೇಗ. ಈಗ ತಾನೇ ದುಬೈ ಏರ್ಪೋರ್ಟಿಂದ ಇಳಿದು ಈಗ ನಮ್ಮ ಹೋಟ್ಲ್ ಕಡೆಗೆ ಪಯಣ. ನೋಡಿ, ಕಾರು ಸಗದಾಗಿದೆ ಕಾರು. ಸೊ ಅವನಿ ದೇರಾ ಅನ್ನೋ ಹೋಟೆಲಲ್ಲಿ ನಮ್ಮದು ಬುಕ್ಕಿಂಗ್ ಕನ್ಫರ್ಮ್ ಆಗಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಏನಿದೆ ರೋಡೆಲ್ಲ ಸಕ್ಕದ ಮೇಂಟೈನ್ ಮಾಡಿದ್ದಾರೆ. ಇಲ್ಲೆಲ್ಲ ರೂಲ್ಸ್ ಎಲ್ಲ ತುಂಬ ಹೆವಿ ರೂಲ್ಸು. ಹಿಂಗೆ ಇದೇ ಲೈನಲ್ಲಿ ಹೋಗಬೇಕು ಅಂತ ಹೆವಿ ಇದೆ. ಬನ್ನಿ ಹೋಗೋಣ, ರೂಮ್ ಕಡೆಗೆ ಹೋಗೋಣ ಇವಾಗ. ದುಬೈಯಲ್ಲಿ ನೋಡಿ, ಇದೇ ಹೋಟ್ಲಲ್ಲಿ ನಾವು ಸ್ಟೇ ಆಗ್ತಾ ಇರೋದು, ಅವನಿ ಹೋಟೆಲ್ ಅಂತ. ಸಖತ್ ದೊಡ್ಡದಾಗಿದೆ. ಬನ್ನಿ ಒಳಗಡೆ ಹೋಗೋಣ, ಲಗೇಜ್ ತೊಗೊಂಡು ಹೋಗಬೇಕು. ಗೈಸ್, ಇದು ಅವನಿ ಹೋಟೆಲ್ ಎಂಟ್ರೆನ್ಸು. ಅವನಿ ಹೋಟೆಲ್ 5 ಸ್ಟಾರ್ ಇನ್ ದುಬೈ. ಸಖತ್ತಾಗಿದೆ ಎಂಟ್ರಿನೇ. ನೋಡಿ ಎಷ್ಟು ಚೆನ್ನಾಗಿದೆ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ನಮ್ಮ ಮೇಡಮ್ ಅವರು ಮೊಬೈಲಲ್ಲಿ ಬ್ಯುಸಿಯಾಗವ್ರೆ. ಸೊ ಇದು 5 ಸ್ಟಾರ್ ಹೋಟೆಲ್ ತುಂಬ ಚೆನ್ನಾಗಿದೆ. ಮತ್ತು ಏರ್ಪೋರ್ಟಿಂದ ಜಸ್ಟ್ 6 ಕಿಲೋಮೀಟರ್ಸ್ ಅಷ್ಟೇ. ಮತ್ತು ನಿಮಗೆ ಎಲ್ಲ ಮಾಲ್ಗಾಗಲಿ ರೆಸ್ಟೋರೆಂಟ್ಸ್ಗಾಗಲಿ ಎಲ್ಲದಕ್ಕೂ ಹತ್ರ ಇದೆ. ಟ್ರೈ ಮಾಡ್ಬೋದು, ಯಾರಾದರೂ ದುಬೈಗೆ ಬರೋಗಿದ್ರೆ ಟ್ರೈ ಮಾಡ್ಬೋದು. ಗೈಸ್, ಈಗ ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ. 5th ಫ್ಲೋರಲ್ಲಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ರೂಮ್ ಹೇಗಿದೆ ಅಂತ. ಸೊ 507 ಎಲ್ಲಿದೆಯಪ್ಪ? 507 ಈ ಕಡೆ. ಬನ್ನಿ ನೋಡೋಣ. ಸಖತ್ತಾಗಿದೆ ಎಂಟ್ರಿ ಎಲ್ಲ. ನೈಸ್. ಯಾವುದು 528 ಮೇಡಮ್ ಅವರು ಹುಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. 507 ಇದೇ ಕಾರ್ಡ್ ತೊಗೊಳ್ಳಿ ಮೇಡಮ್, ಸ್ವೈಪ್ ಮಾಡಿ.
ಚೆನ್ನಾಗಿದೆ ಗೈಸ್, ಒಳ್ಳೆ ವೈಬ್. ಬನ್ನಿ ಒಳಗಡೆ ಹೋಗುವ. ಸೊ ಎಂಟ್ರಿ. ಬಾತ್ ಟಬ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಮತ್ತು ಟಿ ವಿ ಉಂಟು. ರೂಮ್ ಎಕ್ಸಿಕ್ಯೂಟಿವ್ ಕಿಂಗ್ ರೂಮ್ ನಮ್ಗೆ ಅಲೋಕೇಟ್ ಮಾಡಿರೋದು. ಸೊ ದಿಸ್ ಇಸ್ ದ ವ್ಯೂ, ಔಟ್ಸೈಡ್ ವ್ಯೂ. ಚೆನ್ನಾಗಿದೆ, ನೈಸ್ ಗೈಸ್, ರೂಮ್ ಚೆನ್ನಾಗಿದೆ ಗೈಸ್. ಈಗ ತಾನೇ ಹೋಟ್ಲಿಂದ ಈಗ ತಾನೇ ಜಸ್ಟ್ ನಾವು ಮರೀನಾ ದೋ ಕ್ರೂಸ್ ಕಡೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಫಸ್ಟ್ ಡೇ ಬಂದ್ಬಿಟ್ಟು ಮರೀನಾ ದೋ ಕ್ರೂಸು. ಸೊ ಫುಲ್ ಸೈಟ್ ಸೀಯಿಂಗ್ ಇರುತ್ತೆ, ಮತ್ತು ಡಿನ್ನರ್ ಸಹ ಕ್ರೂಸಲ್ಲೇ ಇರುತ್ತೆ. ಸೊ ಆನ್ ದ ವೇ ಇದ್ದೀವಿ. ಆಗಿದೆ, ಎಲ್ಲ ಬುರ್ಜ್ ಖಲೀಫಾ ಎಲ್ಲ ನೋಡ್ಬೋದು. ನೋಡಿ ತೋರಿಸ್ತೀನಿ, ಕ್ರೇಜಿ ಇದೆ. ನೈಟ್ ಹೊತ್ತು ನೋಡ್ಬೇಕು ಅಂದ್ರೆ ದುಬೈ ಫುಲ್ ಲೈಟಿಂಗ್ಸು ಮಾತ್ರ ಮಸ್ತ್ ಆಗಿದೆ. ನೋಡಿ ಬುರ್ಜ್ ಖಲೀಫಾ ನೋಡಿ ಅಲ್ಲಿ. ಮತ್ತು ರೋಡ್ಸು ಅಷ್ಟೇ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ ರೂಲ್ಸ್ ಅಂದರೆ ಇಲ್ಲಿ ಒಬ್ಬರು ರೋಡ್ ಕ್ರಾಸ್ ಮಾಡಬೇಕು ಅಂದ್ರೂ ದೇ ನೀಡ್ ಟು ವೆಯ್ಟ್. ಅಂದರೆ ಅದು ಲೈಕ್ ಸಿಗ್ನಲ್, ವಾಕಿಂಗ್ ರೋಡ್ ಕ್ರಾಸ್ ಮಾಡೋಕ್ಕೂ ರೆಡ್ ಗ್ರೀನ್ ಎಲ್ಲ ಸಿಗ್ನಲ್ ಇರುತ್ತೆ ಅದಕ್ಕೆ. ಸೊ ಮತ್ತೆ ಏನಾದರೂ ಇಮಿಡಿಯೇಟ್ ಯಾರಾದರೂ ಕ್ರಾಸ್ ಮಾಡಿದ್ರೆ ಅಲ್ಲೇ ಇಮಿಡಿಯೇಟ್ ಅಲ್ಲೇ ಬಂದು ಫೈನ್ ಹಾಕ್ತಾರೆ. ಸೊ ಫೈನ್ ಕಟ್ಬಿಟ್ಟು ವಾಪಸ್ ಹೋಗ್ತಾ ಇರ್ಬೇಕು. ಅಲ್ಲೆಲ್ಲ ನೋ ಎಕ್ಸ್ಕ್ಯೂಸಸ್, ಹಣ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ, ಇಲ್ಲೆಲ್ಲ ಇಲ್ಲ. ಇಲ್ಲಿ ನೋಡಿ ಬಿಲ್ಡಿಂಗ್ಸ್ ನೋಡಿ ಏನು ಖುಷಿ ಆಗುತ್ತೆ ಗೊತ್ತಾ ನೋಡ್ತಾ ಇದ್ರೆ. ಸಕ್ಕತ್ತಾಗಿದೆ ನಿಜವಾಗ್ಲೂ. ಅದೇ ನೈಟ್ ಹೊತ್ತು ನೋಡ್ಬೇಕು. ಬೆಳಿಗ್ಗೆ ಹೊತ್ತು ನೋಡಿದ್ರೆ ಈ ಲೈಟಿಂಗ್ಸ್ ಎಲ್ಲ ಇರಲ್ಲ, ನೈಟ್ ಹೊತ್ತು ನೋಡಿದ್ರೆ ಮಾತ್ರ ಒಳ್ಳೆ ಮಜಾ. ಮತ್ತೆ ಈ ಗಾಡಿಗಳು ಓಡಿಸೋದು ಅಷ್ಟೇ, ಎಲ್ಲ ಸಿಂಗಲ್ ಎಷ್ಟು ಲೈನ್ಸ್ ಇದೆಯೋ ಆ ಲೈನ್ಸಲ್ಲಿ ಆ ಲೈನ್ ದಾಟಿ ಈ ಕಡೆ ಬರಲ್ಲ, ಎಲ್ಲ ಅದೇ ಲೈನ್ ಫಾಲೋ ಮಾಡ್ತಾರೆ. ಕ್ರೇಜಿ ರೂಲ್ಸ್ ಇಲ್ಲಿ ನೋಡಿ ಗೈಸ್, ಏನು ಸುಂದರವಾಗಿದೆ. ವಾವ್ ಗೈಸ್, ಈಗ ಮರೀನಾ ದೋ ಕ್ರೂಸ್ ಹತ್ರ ಬಂದಿದ್ದೀವಿ. ನೋಡಿ ತೋರಿಸ್ತೀವಿ, ನೋಡಿ ಎಷ್ಟು ಬೋಟ್ಗಳಿದ್ದಾವೆ. ಫುಲ್ ಲೈಟಿಂಗ್ಸ್ ಸಖತ್ತಾಗಿದೆ. ಬೋಟ್ ಒಳಗಡೆ ಹೋದಾಗ ಇನ್ನು ಮತ್ತಷ್ಟು ತೋರಿಸ್ತೀನಿ. ನೋಡಿ ಬಿಲ್ಡಿಂಗ್ಸ್ ಎಲ್ಲ ಏನು ಕ್ರೇಜಿಯಾಗಿದೆ ಅಂದರೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಥರದ್ದೊಂದು ಸರಿ ಲೈಫಲ್ಲಿ. ಸೊ ನೈಸ್. ಏನು ಅನಿಸ್ತದೆ ಅಮ್ಮ? ಸಖತ್ತಾಗಿದೆ, ಸೂಪರ್ ಆಗಿದೆ. ಎಷ್ಟು ಬೋಟ್ಸ್ ಇದೆ ನಿಜವಾಗ್ಲೂ, ತುಂಬ ಚೆನ್ನಾಗಿದೆ. ಡಿಫ್ರೆಂಟಾಗಿ ಈ ಲೈಟಿಂಗ್ಸ್ಗೆ, ಈ ಎನ್ವೈರ್ಮೆಂಟ್ಗೆ ತುಂಬ ಚೆನ್ನಾಗಿದೆ ಹೀಗೆಲ್ಲ. ಸ್ಟಾರ್ಟ್ ಆಗಿದೆ, ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಮರೀನಾ ದೋ ಕ್ರೂಸ್. ಫುಲ್ಲು ಮ್ಯೂಸಿಕ್ಕು, ಎಂಜಾಯ್ಮೆಂಟು, ಬಿಲ್ಡಿಂಗ್. ಬೋಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಜನ ಕರೀತಾ ಇದ್ದಾರೆ ಊಟಕ್ಕೆ. ಸೊ ಹಿಂಗೆ ಆಡಬಾರ್ದಲ್ವ ಬೋಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಕರೀತಾ ಇದ್ದಾರೆ. ಬೇಸ್ಡ್ ಆನ್ ದಟ್ ಆಮೇಲೆ ನಾವು ಹೋಗಿ ತಗೊಂಡು ಊಟ ಮಾಡಬೇಕು.